ಓಹೋ, ವಿಜಯ ರಾಜಾಜಿನಗರ ಬಹದ್ದೂರ್ ಸಾಮ್ರಾಜ್ಯನ ನಾಶ ಮಾಡಿ ಇಲ್ಲಿ ಬಂದ್ ನಿಂತಿಯನ್ಲೇ ಮಗನ. ಸುಮ್ನೆ ಬಿಡಂಗಿಲ್ಲ ನೀನು ನಾನು. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜಹಂಸ, ಐರಾವತ, ಗ್ರಾಮೀಣ ಸಾರಿಗೆ, ಜಯನಗರ ರಾಜೇಂದ್ರ ಬಹದ್ದೂರ್, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಕಿರ್ಜಮ್ಮ, ದಾನವಲ್ಲಿ, ಎಷ್ಟು ವರ್ಷದಿಂದ ನಿನಗೋಸ್ಕರ ಕಾಯ್ತಾ ಇದ್ದೆ. ಮುಗೂರ್ ಸಾಮ್ರಾಜ್ಯನ ನಾಶ ಮಾಡಿದ್ದು ಶಿವರು. ಸಾರಿ ಕ್ಷಮೆ ಇರಲಿ. ಮುಗೂರ್ ಸಾಮ್ರಾಜ್ಯನ ನಾಶ ಮಾಡಿದ್ದು ವಿಜಯ ರಾಜಾಜಿನಗರ ಬಹದ್ದೂರು ಅಲ್ಲ, ಈ ಜಯನಗರ ರಾಜೇಂದ್ರ ಬಹದ್ದೂರು ಅಲ್ಲ. ಓಹೋ, ಜಯನಗರ ರಾಜೇಂದ್ರ ಬಹದ್ದೂರ್ ನೀನು ಬಂದ್ಯಾ? ಹೇಳು, ನನ್ನ ಸಾಮ್ರಾಜ್ಯ ನಾಶ ಆಗ್ಲಿಕ್ಕೆ ಯಾರ ಕಾರಣ ಹೇಳು. ಕಾರಣ ನೀನೇ ಕಾರಣ ಕಣಬೆ, ನೀನೇ. ಮಾಡೋದಲ್ಲ ಮಾಡಿ ನನಗೇನೂ ಗೊತ್ತಿಲ್ಲ ಅನ್ನಂಗ ಕುಣ್ಕೋಂತ ಕುಂತಿದೀಯಾ? ಕೇಳದವ್ರಿಗೆಲ್ಲ ಕೇಳದ್ದನ್ನೆಲ್ಲ ದಾನ ಮಾಡಿ ಕಡೆಗೆ ಜಯನಗರದ ರಾಜೇಂದ್ರ ಬಹದ್ದೂರ್ ಬಂದು ನಿಮ್ಮ ರಾಜ್ಯ ಚಂದ ಐತಿ ಅಂದ ಕೂಡ್ಲೆ ರಾಜ್ಯಕ್ಕೆ ರಾಜ್ಯನೇ ದಾನ ಮಾಡಿಬಿಟ್ಟಲ್ಲವೇ? ಇದು ನ್ಯಾಯನ ಧರ್ಮನ ಎರಡರಾಗೊಂದು ಹೇಳಬೇ. ನನ್ನ ಸಾಮ್ರಾಜ್ಯನ ಹಾಳು ಮಾಡಿದ್ದು ಯಾರು? ಪರಂಗಿಗಳು. ಓಹೋ, ಆ ಕೆಂಪು ಮೂತಿ ಪರಂಗಿಗಳು ಆಂಗ್ಲ ಮಾತನಾಡುತ್ತಾ ಮುಘೋಲ್ಗೆ ಬಂದಿದ್ದರೆ? ಹೌದು ಬೇ, ಬಂದಿದ್ರು. ಅದಕ್ಕ ಹೇಳಕ್ ಹತ್ತೀನಿ, ಈ ಗಿರಿನ ಬಿಟ್ಟು ಈ ಕೂಡ್ಲೆ ಹೊರಗೆ ಬಾ. ನಾವು ಮತ್ತೆ ಹೊಸ ಸಾಮ್ರಾಜ್ಯ ಕಟ್ಟೋಣ. ಆದ್ರೆ ಇಲ್ಲಿ ಬೇಡ. ಟಕ 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 ಟಕ. ಇಲ್ಲ, ನಾನು ಬರಂಗಿಲ್ಲ. ನಾನು ಇಲ್ಲೇ ಇರ್ತೀನಿ. ಹಾಗಂದ್ರೆ ಹೆಂಗ ಬರ್ರೆ? ಬಜ್ಜಿ ಕೆಂಡವರಿಗೆ ಬಜ್ಜಿ, ಟೀ ಕಾಫಿ ಕೆಂಡವರಿಗೆ ಟೀ ಕಾಫಿ ಎಲ್ಲ ಕೊಟ್ಟಿರಲ್ಲ. ಕ್ಷಮಿಸಿ. ಕೇಳದವ್ರಿಗೆಲ್ಲ ವಜ್ರ ವೈಡೂರ್ಯ ಆಸ್ತಿ ಕೊಟ್ಟವಳು ನೀನು. ಈಗ ಇನ್ಯಾರ್ದೋ ಮನೆಯಾಗದಿ ಅಂದ್ರೆ ತಪ್ಪಲ್ಲೇನವಾ? ತಪ್ಪು. ಲಕ ಟಕ 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 ಟಕ. ತಪ್ಪು? ಯಾರ ತಪ್ಪು? ನೀನ್ ಯಾಕೆ ಹೇಳಬೇಕು ತಪ್ಪು? ನೀನ್ ನನ್ನ ಹೆತ್ತಿ ಎನ್ಲೆ, ಸಾಕಿ ಎನ್ಲೆ, ಬೆಳೆಸಿ ಎನ್ಲೆ, ಅಕ್ಷರ ಕಲ್ಸಿ ಎನ್ಲೆ. ನೀನ್ ಯಾವ ಖಬರ್ಗೇಡಿಲೆ ನನ್ನ ತಪ್ಪು ಅನ್ನಕ? ಕಾದಿತ್ ಸಾಕ್, ನಾ ಕುಣಿಯೋ ಹೊತ್ತಾತು. ಹೊಡ್ರಿ. ಇನ್ನೂ ಇಲ್ಲ ಅದಿರಿ ಅಂದ್ರ ಈ ಕುಟ್ಲೆ ತಗೊಂಡು ನಿಮ್ ರೂಟ್ನ ಚಂಡಾಡ್ಬಿಡ್ತೇನೆ. ಏಯ್ ದಾನವಲ್ಲಿ, ದಾನ ಕೊಡೋದ್ರಾಗ ಸುಖ ಐತಿ ಅಂತಿರ್ತೀಯಲ್ಲ, ಈಗ ಕೇಳಕ್ ಹತ್ತೇನೆ. ಈ ಗಿರಿ ಅಲಿಯಾ ಗಿರಿಜಾಯಿಂದ ಕೇಳ್ಬಿಟ್ಯಾ? ಕೇಳಬಿಟ್ಟಿ? ಇಲ್ಲೊಂದು ಸಮಸ್ಯೆ ಇತ್ತು. ಎಲ್ಲವನ್ನು ನಾಶ ಮಾಡ್ಬಿಟ್ಟಿಯಲ್ಲೋ ವಿಜಯ ರಾಜಾಜಿನಗರ ಬಹದ್ದೂರ್. ದಾನ ಕೊಡೋದ್ರಾಗೂ ಒಂಥರ ಸುಖ ಐತಿ. ಹೋಗ್ತೀನಿ ಈಗ್ಲೇ ಈಗಿನ ಬಿಟ್ಟು ಹೋಗ್ತೀನಿ. ಜೈ ಮುಘೋರ್. ಗಿರಿ ಶಿವರೇ, ದಾನವಲ್ಲಿ ಆತ್ಮ ಹೋಯ್ತಕ್ಕಂತ. ಸದ್ಯ ದೇವರು ದೊಡ್ಡವನು. ಮಾವ, ಮೊದಲು ಆ ದಾನವಲ್ಲಿ ಬುಕ್ನ ಬೇರೆ ಕಡೆ ಇಡಿ, ಅದು ಯಾರ ಕೈಗೂ ಸಿಗಬಾರ್ದು. ಶಿವ ಸರ್, ಹಂಗೆ ಬಟ್ಟೆ ಕೊಡಕ್ಕೆ ಹೋದಾಗ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ತಾಯ್ತ ಕಟ್ಸಿ ಸರ್, ಒಳ್ಳೇದಾಗತ್ತೆ. ಒಳ್ಳೆ ಮಾತು ಹೇಳಿದೆ. ಭಗವಂತ
ಏನೇನೋ ನಡೆದೋಯ್ತು. ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಸಿಗ್ತಲ್ಲ, ಸತ್ಯ ಅಲ್ಲ. ಇದೆಲ್ಲ ಯಾಕಾಯ್ತು ಭಗವಂತ? ಕೆಟ್ಟ ಚಟದಿಂದ ಶಿವಪ್ರಸಾದ್. ಭಗವಂತ, ಕೆಟ್ಟ ಚಟನ ಏನ್ ಹೇಳ್ತಿದ್ದೆ ಭಗವಂತ? ನಮ್ ಗಿರಿ ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ಯಾವ ಚಟನೂ ಇಲ್ಲ. ಕೆಟ್ಟ ಕುತೂಹಲ ಕೂಡ ಕೆಟ್ಟ ಚಟನೇ ಶಿವಪ್ರಸಾದ್. ಕುತೂಹಲ ಕೆಟ್ಟದ? ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಸುಮಾರು ಜನ ನ್ಯೂಸ್ ನೋಡ್ತಾ ಕೂತಿರ್ತಾರೆ, ಅವ್ರಿಗೆ ನೆಕ್ಸ್ಟ್ ಏನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ. ಕ್ರಿಕೆಟ್ ನೋಡ್ತಾ ಕೂತಿರೋರಿಗೆ ಸ್ಕೋರ್ ಏನಾಗುತ್ತೆ ಅನ್ನೋ ಕುತೂಹಲ. ಎಲೆಕ್ಷನ್ನಲ್ಲಿ ಯಾವ ಸರ್ಕಾರ ಬರುತ್ತೆ, ಯಾವ ಸರ್ಕಾರ ಬೀಳುತ್ತೆ ಅನ್ನೋ ಕುತೂಹಲ. ಅಷ್ಟೇ ಯಾಕೆ, ನನ್ನ ಮಗಳು ಎಕ್ಸಾಮ್ ಬರೆದು ಬಂದ್ಮೇಲೆ ರಿಸಲ್ಟ್ ಬರೋವರೆಗೂ ಏನಾಗುತ್ತೋ ಅನ್ನೋ ಕುತೂಹಲ. ನೀನೇ ಹೇಳಿದ್ಯಲ್ಲ ಶಿವಪ್ರಸಾದ್, ಇದೆಲ್ಲ ಕುತೂಹಲ ಅಂತ. ಆದ್ರೆ ನಾನು ಹೇಳಿದ್ದು ಕೆಟ್ಟ ಕುತೂಹಲದ ಬಗ್ಗೆ. ಕೆಟ್ಟ ಕುತೂಹಲನ ಅರ್ಥ ಆಗಲಿಲ್ಲ ಭಗವಂತ. ಬೇಡ ಎಂದಿದ್ದನ್ನು ಏಕೆ ಎಂದು ಪ್ರಶ್ನಿಸುವುದು ಕುತೂಹಲ. ಆದರೆ ಕಾರಣ ಸಿಗದೇ ಇದ್ದಾಗ ಬೇಡ ಎಂದ ಮೇಲೂ ತಿಳಿದುಕೊಳ್ಳುವ ಆಸೆ ಇದೆಯಲ್ವಾ, ಅದು ಕೆಟ್ಟ ಕುತೂಹಲ. ಧೂಮಪಾನ, ಮದ್ಯಪಾನ ಏಕೆ ಹಾನಿಕಾರಕ ಎನ್ನುವುದು ಕುತೂಹಲ. ಆದರೆ ಧೂಮಪಾನ, ಮದ್ಯಪಾನ ಮಾಡುವುದರಿಂದ ಏನಾಗುತ್ತದೆ ಎಂದು ತಿಳಿಯಲು ತಾವೇ ಉಪಯೋಗಿಸುವುದು ಕೆಟ್ಟ ಕುತೂಹಲ. ಕರೆಕ್ಟು ಭಗವಂತ. ಕೆಲವು ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಈ ಚಟದಲ್ಲಿ ಏನಿದೆ ಅನ್ನೋ ಕುತೂಹಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಕಡೆಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಅಂಥವ್ರನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಹುಡುಗಿರು ಅಷ್ಟೇ, ಅಪ್ಪ ಅಮ್ಮ ಹೇಳಿ ಕಳ್ಸಿರ್ತಾರೆ ಹುಡುಗರ ಹತ್ರ ಹುಷಾರಾಗಿರಿ, ಹೆಚ್ಚಾಗಿ ಮಾತಾಡಬೇಡಿ ಅಂತ. ಆದರೆ ಅವ್ರಿಗೆ ಕುತೂಹಲ, ಮಾತಾಡ್ಸಕ್ಕೆ ಹೋಗ್ತಾರೆ. ಅದರಿಂದ ಕೆಲವರು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ. ಕೆಟ್ಟ ಕುತೂಹಲದಿಂದ ಪ್ರಾರಂಭವಾಗೋದೇ ಕೆಟ್ಟ ಚಟ. ಚಟ ಅಂಟಿದ ಮೇಲೆ ಕಿವಿ ಮಂದ ಆಗುತ್ತೆ, ಕಣ್ಣು ಮಂಜಾಗುತ್ತೆ, ಅನಿಸಿದ್ದೆಲ್ಲ ಸರಿ ಅನ್ಸೋದು, ಮಾಡಿದ್ದೆಲ್ಲ ತೃಪ್ತಿ ಕೊಡೋದು. ಆಗ ತಪ್ಪಿನ ಅರಿವಾಗೋದೇ ಇಲ್ಲ, ದಾರಿ ಸರಿದೋರೋದೇ ಇಲ್ಲ. ಗಿರಿಜಾ ವಿಷಯದಲ್ಲೂ ಆಗಿದ್ದಿದೆ. ಬೇಡ ಎಂದರೂ ನೋಡುವ ಕುತೂಹಲ ಹೆಚ್ಚಾಗಿ ಅದು ಚಟವಾಯಿತು. ಅಂದ್ರೆ ಈ ದಾನವಲ್ಲಿ ಅನ್ನೋ ಹೆಂಗಸು ನಿಜವಾಗ್ಲೂ ಇದ್ರಾ? ಇಲ್ಲಿ ಕಾಲ್ಪನಿಕ ಕಥೆಯೊಂದು ಪಾತ್ರವಾಗಿ ಪರಕಾಯ ಪ್ರವೇಶಿಸಿದ್ದಕ್ಕೆ ಇದೊಂದು ಉದಾಹರಣೆಯಷ್ಟೇ ಶಿವಪ್ರಸಾದ್. ಇದನ್ನು ಬಿಡಿಸಿ ನೋಡಿದಾಗ ನೀತಿ ಸಿಗುವುದು, ಲಾಟರಿಯಿಂದ ಲಾಭ ಸಿಗುವುದು ಅನ್ನೋ ಭಾವನೆಯನ್ನ ಪಾತ್ರ ಅಂದುಕೊಂಡರೆ ಆ ಪಾತ್ರ ಸುಲಭವಾಗಿ ಹಣ ಸಂಪಾದನೆ ಮಾಡೋ ಆಸೆ ಇರೋ ವ್ಯಕ್ತಿಯೊಳಗೆ ಪ್ರವೇಶ ಮಾಡಿದಾಗ ಕೆಟ್ಟ ಕುತೂಹಲದಿಂದ ನಷ್ಟ ಸಂಭವಿಸುವುದು. ಜೂಜಾಡುವುದು ಅಪರಾಧ ಎಂದು ಗೊತ್ತಿದ್ದರೂ ನಾನು ಜೂಜಲ್ಲಿ ಗೆಲ್ಲಬಲ್ಲೆ ಎನ್ನುವ ಅಹಂ ಒಂದು ಪಾತ್ರವಾಗಿ ನಿಮ್ಮೊಳಗೆ ಪ್ರವೇಶ ಮಾಡಿದಾಗ ಜೂಜಿನಿಂದ ನೀವು ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ಆದರೆ ಇದು ಯಾವುದರಲ್ಲೂ ಕೆಟ್ಟ ಕುತೂಹಲ ಇಲ್ಲ ಎಂದಾಗ ನಷ್ಟವಾಗಲಿ ಕಳೆದುಕೊಳ್ಳುವುದಾಗಲಿ ಸಂಭವಿಸುವುದೇ ಇಲ್ಲ. ಹಾಲೇ ಕುಡಿಯದ ಮಗುವಿಗೆ ಹಾಲು ಕುಡಿಯುವುದು ಒಳ್ಳೆಯದಲ್ಲ ಎಂದು ಒಮ್ಮೆ ಹೇಳಿ ನೋಡಿ. ಹಾಲು ಕುಡಿದರೆ ಏನಾಗುತ್ತದೆ ಎಂಬ ಕುತೂಹಲದಿಂದ ಅದು ಹಾಲು ಕುಡಿಯಲು ಪ್ರಾರಂಭಿಸುತ್ತದೆ. ಇದೇ ಕೆಟ್ಟ ಕುತೂಹಲದ ಭಾವನೆ ನಿಮ್ಮ ಒಳಗೆ ಪರಕಾಯ ಪ್ರವೇಶ ಮಾಡುವುದು. ಹಾಗಾಗಿ ಹಿರಿಯರು, ಗುರುಗಳು, ಹೆತ್ತವರು, ಹಿತೈಷಿಗಳು ಬೇಡ ಎಂದು ಹೇಳಿದ ಮೇಲೂ ಕೆಟ್ಟ ಕುತೂಹಲವನ್ನು ಬೆಳೆಸಿಕೊಳ್ಳದೇ ಇರುವುದೇ ಉತ್ತಮ. ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಎಂಥ ಮಗನ ಇಟ್ಬಿಟ್ಟೆಗಿರಿ. ಅವಳು ಮುತ್ತು, ಈ ನನ್ನ ಮಗ ಖುತ್ತು. ಅವಳು ಅಪರಂಜಿ, ಇವನು ಗುಲಗಂಜಿ. ಅವಳು ಪಾಪ, ಇವನು ಪಾಪಿ. ಅಯ್ಯ ಸುಮ್ಮನಿರಪ್ಪ, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ನನ್ಗೆ ಕೋಪ ಬಂತು. ಏಯ್, ಈ ವಯಸ್ಸಿಗೆ ಕೋಪ ಎಲ್ಲ ಬರುತ್ತೇನೋ ನಿಂಗೆ? ಆ ಅಪ್ಪ, ಅಮ್ಮ ಹೊಡಿಯೋದು ಚುರ್ರ ಅನ್ನತ್ತೆ, ನೀನ್ ಹೊಡಿಯೋದೇ ಬೆಟರ್, ಹೊಡೆದ್ಬಿಡು. ಅಪ್ಪನ್ನೇ ಡಿಗ್ರೇಡ್ ಮಾಡ್ತೇನೆ ನೀನು ಅಲ್ವೋ? ಟೀಚರ್ಗೆ ಎದುರು ತರ ಕೊಟ್ರೆ ಹೊಡಿದಿರಾ? ಮುದ್ದು ಮಾಡ್ತಾರೇನೋ ಮುದ್ದು? ಹಾಗಂತ ಅವ್ರು ಹೊಡಿಯಕ್ ಬಂದ್ರೆ ನಾನೇನ್ ಮಾಡ್ಬೇಕು? ಹೊಡಿಯೋದು ತಪ್ಪು. ಏಯ್, ಮದುವೆ ಆದ ಹೊಸ್ತರಲ್ಲಿ ನಿಮ್ಮಪ್ಪಂಗೆ ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ರೋಷನೇ ಇರಲಿಲ್ಲ. ಅಂಥದ್ರಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ಗೆ ಆವೇಶ ಬಂದ್ಬಿಡುತ್ತೇನೋ? ಗಿರಿ, ಸೌತೆಕಾಯಿ ತಿಂದೇ ಇರೋರಿಗೆ ಬ್ರೆಡ್ ಮಧ್ಯೆ ಸೌತೆಕಾಯಿ ಇಟ್ಬಿಟ್ಟು ಇದು ಸ್ಯಾಂಡ್ವಿಚ್ ಅಂತ ಹೇಳಿ ಕೊಟ್ರೆ ತಿಂತಾರೆ. ಹಾಗೆ ಗ್ಯಾಪೇ ಸಿಗ್ಲಿಲ್ಲ ಅಂತ ಮಗನ್ನ ಬೈಯೋ ಗ್ಯಾಪಲ್ಲಿ ನಿನ್ನ ಬೈತಾರೆ ತಾನೆ? ಚೆಚ್ಚೆ, ಎಲ್ಲಾದ್ರೂ ಉಂಟೆ?
ನಿಮಗೆ ಯಾಕ್ರಿ ನಾನು ಬೈತೀನಿ? ಅಥವಾ ನಾನು ಬೈದ್ರು ನೀವೇನು ತಿರುಗಿಸಿ ಬೈತೀರಾ? ನೀವು ತುಂಬ ಪಾಪದವರು, ಬೈಯೋದು ಇಲ್ಲ, ಹೊಡೆಯೋದು ಇಲ್ಲ. ಹೈ, ಕೇಳಿಸ್ಕೊಂಡೇನೋ? ಅಂಥವನು ಮಗನಾಗಿ ಟೀಚರ್ ಹೊಡೆಯಕ್ ಬಂದ್ರೆ ಕೋಲ್ ಕಿತ್ಕೊಂಡು ಮುರಿದು ಹಾಕಿದ್ಯಲ್ಲ, ಯಾವ ಪಿಕ್ಚರ್ ನೋಡಿ ಕಲ್ತ್ಕೊಂಡೋ ಇದನ್ನ? ಅದು ಪಿಕ್ಚರ್ ಹೆಸರು ನಾಲ್ಗೆ ದುಡಿಲಿದೆ, ಹೊರಗಡೆ ಬರ್ತಿಲ್ಲ. ಅಪ್ಪಂಗೆ ಎದುರುತ್ರ ಕೊಡ್ತೀಯನೋ? ಅಮ್ಮ, ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ದಡ್ಡ ಅಂತ ಬೈತ್ಯಾ, ಉತ್ತರ ಕೊಟ್ರೆ ಎದುರುತ್ತಾ ಕೊಡ್ತೀಯನೋ ಅಂತ ಹೊಡಿತ್ಯಾ. ನನಗೆ ಏನ್ ಮಾಡ್ಬೇಕು? ಶಿಸ್ತು ಕಲಿಬೇಕೋ. ಎಲ್ಲಿವರೆಗೂ ನಾವು ಗುರು ಹಿರಿಯರಿಗೆ ಗೌರವ ಕೊಡ್ತಿರ್ತೀವೋ ಅಲ್ಲಿವರೆಗೂ ನಾವು ಬೆಳೀತಾ ಇರ್ತೀವಿ. ಯಾವತ್ತು ಗೌರವ ಕೊಡೋದು ನಿಲ್ಲಿಸ್ತೀವೋ ಆ ಕ್ಷಣದಿಂದ ಶುರುವಾಗುತ್ತೆ ನಮ್ಮ ವಿನಾಶ. ನೀನು ಬುದ್ಧಿವಂತ ಆಗಲಿ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹರಕೆ ಹೊತ್ತಿದ್ದೆ. ಆ ಹರಕೆ ಎಫೆಕ್ಟ್ ಜಾಸ್ತಿ ಆಗಿ ನೀನು ಅತಿ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಪಾಪ ಕಣೋ, ನಿಮ್ಮ ಟೀಚರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ನೋಡಿಸ್ಕಂದ, ಇವತ್ತೇ ಕೊನೆ. ಇನ್ಯಾವತ್ತು ಟೀಚರ್ಸ್ಗೆ ಎದುರುತ್ತರ ಕೊಡಬಾರ್ದು. ಹಿರಿಯರು ಏನು ಹೇಳಿದ್ದಾರೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅಪ್ಪನ್ನ ನೋಡಿ ಕಲಿ. ನನಗೆ ಗುರುಗಳು ಅಂದರೆ ದೇವರ ಸಮಾನ. ಗುರುಬಲ ಜೊತೆಯಲ್ಲಿರೋವರೆಗೂ ಯಾವ ವ್ಯಕ್ತಿಗೂ ಸೋಲಿಲ್ಲ. ಮೊದಲು ನಿಮ್ಮ ಟೀಚರ್ಗೆ ಸಾರಿ ಕೇಳು, ಆಮೇಲೆ ಮಾತಾಡು. ಗಿರಿ, ಇವನಿಗೆ ಬುದ್ಧಿ ಹೇಳ್ತಾ ಇದ್ರೆ ಮ್ಯಾನೇಜರ್ ನನಗೆ ಬುದ್ಧಿ ಹೇಳ್ತಾನೆ ಆಫೀಸಲ್ಲಿ. ಬರ್ತೀನಿ. ನಾನ್ ಸೆನ್ಸ್. ಹಾ, ಏನ್ ನೋಡ್ತಿದ್ಯಾ? ಹೋಗ್ ಸ್ಕೂಲ್ಗೆ. ಊಟ ಟೀಚರಿಗೆ ಎದುರುತ್ರ ಕೊಟ್ಟಿದ್ದಕ್ಕೆ ಊಟ ಇಲ್ಲ. ಈಗಲೇ ಬರ್ಬೇಕು ಫೋನು. ಓ ಬಾಬು. ಹಾ, ಹೇಳಿ ಬಾಬು. ಹಲೋ ಶಿವಪ್ನೆ, ಎಲ್ಲಿಗೆ ಪೋ? ಈಗ ಮನೆಯಿಂದ ಹೊರಟಿದ್ದೀನಿ. ನೀವು ಶಿವಪ್ನೆ ಇನ್ನೂ ಬುದ್ಧಿಗಳು ಕಲ್ತಿಲ್ಲಪ್ನೆ ನೀನು. ಯಾಕೆ ಬಾಬು, ಏನಾಯ್ತು? ಡೀಲಿಂಗ್ ರಾಜುಗಳು ಇವತ್ತು ಬೇಗನೆ ಬಂದು ಕುತ್ಕೊಂಡ್ಬಿಟ್ಟನಪ್ನೆ. ಏ ಬಾಬು, ಅವ್ರಿಗೆ ಹೆಂಡತಿ ಸಮಸ್ಯೆ, ಅದಕ್ಕೆ ಬೇಗ ಬಂದಿರ್ತಾರೆ. ನೀನು ಯಾಕಯ್ಯ ಬೇಗ ಹೋಗಿದ್ಯಾ? ಶಿವಪ್ನೆ, ಒಂದು ಕೆಲ್ಸಗಳು ಮಾಡಪ್ಪ. ನಿನ್ನ ಪಾದಗಳನ್ನ ಜೆರಾಕ್ಸ್ ಮಾಡಿಸಿ ಕೊಟ್ಬಿಟ್ರೆ ನನ್ನ ಆಫೀಸ್ ಟೇಬಲ್ಗಳ ಮೇಲೆ ಅಂಟಿಸ್ಕೊಬಿಡ್ತೀನಿ. ಪಾದಗಳು ಬೇಡ ಸರ್, ಚಪ್ಪಲಿ ಜೆರಾಕ್ಸ್ ಕೊಡಕ್ಕೆ ಹೇಳಿ ಸಾಕು. ಏಯ್ ಯಾಕ್ರಪ್ಪ ಬೆಳಬೆಳಗ್ಗೆ ಹಿಂಗೆ ಭಯ ಪಡಿಸ್ತಾ ಇದ್ದೀರಾ? ಏ ಶಿವಪ್ನೆ, ನೀನು ಗ್ರೂಪ್ಗಳು ನೋಡಿಲ್ವೇ? ನೋಡ್ಕೊಂಡಿದ್ದೀನಿ. ನಂದು ಓ ಪಾಸಿಟಿವ್, ಸಾರ್ವತ್ರಿಕ ದಾನಿ, ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಸೇಮ್ ಟು ಸೇಮ್ ಅಪ್ಪ. ಡೀಲಿಂಗ್ ರಾಜನು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಆದ್ರೆ ನಿಮ್ ರಕ್ತನೆಲ್ಲ ಕೆಲ್ಸನ. ರಾಮಯ್ಯ, ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಮತ್ತಿನ್ನೇನು ಶಿವಪ್ನೆ, ನಾನು ಆಫೀಸ್ ಗ್ರೂಪ್ಗಳ ಬಗ್ಗೆ ಕೇಳಿದ್ರೆ ನೀನು ಬ್ಲಡ್ ಗ್ರೂಪ್ಗಳ ಬಗ್ಗೆ ಹೇಳ್ತಾ ಇದೆಯಾ. ಇಲ್ಲಿ ನೋಡಿದ್ರೆ ಬೆಳಗ್ಗೆ ಮೀಟಿಂಗ್ಗಳು ಅಂತ ಈ ಡಬ್ಬ ನನ್ನ ಮಗ ಡೀಲಿಂಗ್ ರಾಜುಗಳು ಬಂದು ಕೂತವನೆ. ನನಗೆ ನೆಮ್ಮದಿಯಾಗಿ ಮನೆಗಳಲ್ಲಿ ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಒಳ್ಳೆ ಸ್ಟೋರಿ ಕತೆ ಆಗ್ಬಿಟ್ಟಿದೆ ನನ್ನ ಜೀವನ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ನಿನಗೆ ಫೋನ್ಗಳು ಮಾಡಿಬಿಟ್ಟೆ. ಬೇಗ ಉಂಬಿಡು. ಅಯ್ಯೋ ದೇವ್ರೆ, ನಾನು ನೋಡ್ಕೊಳ್ಳೇ ಇಲ್ಲ ಬಾಬು, ಅದಕ್ಕೆ ಮಾಮೂಲಿ ಟೈಮ್ಗೆ ಹೊರಟೆ. ಇಲ್ಲಾಂದಿದ್ರೆ ಬೇಗನೆ ಹೊರಡ್ತಾ ಇದ್ದೆ. ಈಗೇನು ಮಾಡೋದು? ಇಷ್ಟೆಲ್ಲ ಹೇಳಿದ್ರು ಏನು ಮಾಡೋದು ಅಂತ ತಿರ್ತಿರ್ಗ ನನ್ನೇ ಕೇಳ್ತಾವನೆ. ಕುಟೀಲ್ ಸರ್, ಒಂದು ವಿಷಯ ಹೇಳ್ತೀನಿ ಕೇಳಿ ಸರ್. ಗ್ರೂಪಲ್ಲಿರೋ ಮೆಸೇಜ್ ನೋಡಿಲ್ಲ ಅನ್ನೋ ಒಂದು ಸುಳ್ಳನ್ನ ಬಿಟ್ಟು ಜಗತ್ತಲ್ಲಿ ಯಾವ ಸುಳ್ಳನ್ನು ಬೇಕಾದರೂ ಹೇಳಿ ಸರ್, ಬಚಾವಾಗ್ಬಿಡ್ತೀರಾ. ಆದರೆ ಈಗ ನನ್ನ ಮಗ ಡೀಲಿಂಗ್ ರಾಜು ಇದಾನಲ್ಲ, ಈ ವಡೆಗೆ ಕಡಲೆಬೇಳೆನ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ವಡೆ ಥರ ಮಾಡಿ ಕಾದಿರೋ ಎಣ್ಣೆಗೆ ಹಾಕೋದಿರಲಿ, ಸೀದಾ ನಿಮ್ಮನ್ನ ಒಲೆಗೆ ಹಾಕ್ಬಿಡ್ತಾನೆ. ಬಾಬು, ರಾಮಯ್ಯನ ಈ ರೇಂಜ್ಗೆ ಎದುರಿಸ್ತಾ ಇದ್ದಾನೆ ಅಂದರೆ ನನಗೆ ಭಯ ಇನ್ನೂ ಜಾಸ್ತಿ ಆಗ್ತಾ ಇದೆ ಕಣೋ. ಅದಕ್ಕೆ ಕಣಪ್ಪನೇ ನಿನಗೆ ಫೋನ್ಗಳು ಮಾಡಿದ್ದು. ಈಗ ಇನ್ನೂ ಆ ಆ್ಯಪ್ನು ಏನು ಕೇಳಿಲ್ಲ. ಅಕೌಂಟ್ ಸೆಕ್ಷನ್ಗಳನ್ನ ಹಿಡ್ಕೊಂಡು ಮೀಟಿಂಗ್ಗಳು ಮಾಡ್ತಾವನೆ. ಈಗ ಸೇಲ್ಸ್ಗಳು ಮಾರ್ಕೆಟಿಂಗ್ಗಳನ್ನು ಬಂದ್ಬಿಟ್ರೆ ನೀನು ಹಿಡ್ಕೊಂಡು ರುಬ್ಬಿಡ್ತಾನೆ. ಅದಕ್ಕೆ ಬೇಗ ಬಂದ್ಬಿಡು. ಸರಿ, ಈಗಲೇ ಹೊರಡ್ತೀನಿ. ಬಾಯ್. ಬಂದೆ ಸರ್. ಶಿವಪ್ರಸಾದ, ತಾವ್ಯಾರು ಅಂತ ಗೊತ್ತಾಗಲಿಲ್ಲ. ನನ್ನ ಹೆಸರು ನಿಂಗೆ ಗೊತ್ತಾಯ್ತು? ಆದರೆ ಆಗ್ತಿದ್ದೆ ಕೈ, ನಿನ್ನ ಹೆಸರನ್ನ ಕೂಗ್ತಿದ್ದು ಬಾಯಿ, ಇನ್ನು ಬಿದ್ದೋಗಿಲ್ಲ ಕಣೋ ಶಿವಪ್ರಸಾದ. ನಿಮ್ಮಪ್ಪ ವಿಶ್ವನಾಥ ತಾನೆ?
ನಂಜನಗೂಡಲ್ಲಿ ನಿಮ್ಮ ಮನೆಯಿಂದ 3ನೇ ಮನೆಯಲ್ಲಿ ಒಂದು ಕುಟುಂಬ ವಾಸ ಮಾಡ್ತಾ ಇತ್ತು. ಆ ಕುಟುಂಬದ ಯಜಮಾನ ನಿಮ್ ಶಾಲೆ ಮೇಷ್ಟ್ರಾಗಿದ್ರು ಕಣೋ. ಅಂದ್ರೆ ನೀವು ನಮ್ಮ ಪ್ರೈಮರಿ ಸ್ಕೂಲ್ ಮೇಸ್ಟ್ರು ಮುಖಂಡ ಅವರ? ನಾನೇ ಕಣ ಮುಖಂಡ. ನನ್ ಬಿಟ್ರೆ ಬೇರೆ ಯಾವ ಇದ್ರು ಕಣಯ್ಯ. ಆದ್ರೆ ಈಗಿಲ್ಲ. ನನಗೆ ಕಾಯಿಲೆ ಬಂತು ಅಂತ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಅಯ್ಯೋ ದೇವ್ರೆ, ನನಗೆ ಪಾಠ ಕಲಿಸಿದ ಗುರುಗಳು ನೀವು ಮನೆ ಮಠ ಇಲ್ಲದೆ ಬೀದಿಲಿರೋದಾ? ಇದನ್ನೆಲ್ಲ ನಾನು ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಮೇಷ್ಟ್ರೆ. ಮುಚ್ಚಯ್ಯ ಬಾಯಿ. ಈ ತರ ಹೇಳ್ದವ್ರಿಗೆ ಎಷ್ಟೋ ಜನ, ಅದ್ರಲ್ಲಿ ನೀನು ಒಬ್ಬ. ಬರೀ ಬಾಯಿ ಮಾತಲ್ಲೇ ಸಹಾಯ ಮಾಡ್ತೀವಿ ಅಂತ ಗುರುದಕ್ಷಿಣೆ ಕೊಟ್ಬಿಟ್ಟು ಹೋದ್ರು. ಬಂದ್ಬಿಟ್ಟ. ದಕ್ಷಿಣೆ ಅನ್ನೋದೆಲ್ಲ ತುಂಬ ದೊಡ್ಡ ಮಾತು ಮೇಷ್ಟ್ರೆ. ನಾನಿವತ್ತೊಂದು ಕೆಲಸದಲ್ಲಿದ್ದೀನಿ, ತಕ್ಕ ಮಟ್ಟಿಗೆ ಸಂಪಾದನೆ ಮಾಡ್ತೀನಿ ಅಂದರೆ ಅದಕ್ಕೆ ನೀವು ಕೊಟ್ಟ ಜ್ಞಾನನೇ ಕಾರಣ. ಆ ಋಣ ನನ್ನ ಮೇಲಿದೆ. ನೀವು ಯಾವುದೇ ಕಾರಣಕ್ಕೂ ಬೀದಿಲಿರಬಾರ್ದು ಮೇಷ್ಟ್ರೆ. ನಮ್ಮನೆಗೆ ಬನ್ನಿ ಮೇಷ್ಟ್ರೆ, ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ಅವಸರದಲ್ಲಿ ಮಾತು ಕೊಡಬಾರ್ದು, ಶೀಘ್ರವಾಗಿ ಶಿಕ್ಷಣ ಕೊಡಬಾರ್ದು. ನಾನು ಮೊದಲೇ ಕಟ್ಟುನಿಟ್ಟಾದ ಮೇಷ್ಟ್ರು. ಮಾತು ಕೊಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಭಗವಂತ ತೋರಿಸ್ಕೊಟ್ಟ ದಾರಿಯಲ್ಲಿ ಧರ್ಮದಿಂದ ನಿಷ್ಠೆಯಿಂದ ನಡೀತಾ ಇದ್ದೀನಿ ಮೇಷ್ಟ್ರೆ. ನನಗೆ ಒಳಗೊಂದು ಹೊರಗೊಂದು ಇಲ್ಲ. ನಂದೇನಿದ್ರು ಒಂದೇ ನುಡಿ ಒಂದೇ ನಡೆ. ನಮ್ಮನೆಗೆ ಬನ್ನಿ ಮೇಷ್ಟ್ರೆ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನೀವಲ್ಲಿ ಆರಾಮಾಗಿರ್ಬೋದು, ನಿಮಗೇನು ತೊಂದರೆ ಆಗಲ್ಲ. ಅಲ್ಲಿ ನಿಮ್ಮನ್ನು ಯಾರೇನೂ ಹೇಳೋದಿಲ್ಲ. ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ದಕ್ಷಿಣೆ ಅನ್ಕೊಳ್ಳಿ, ಕಾಣಿಕೆ ಅನ್ಕೊಳ್ಳಿ, ಏನು ಬೇಕಾದರೂ ಅನ್ಕೊಳ್ಳಿ. ಇದೆ ನಾನು ನಿಮಗೆ ಕೊಡ್ತಾ ಇರೋ ಮಾತು. ನಿಜವಾಗ್ಲೂ? ಹೌದು ಮೇಷ್ಟ್ರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಿನ್ ಮಗನಿಗೆ ನೀನ್ ಹೇಳ್ತಿದ್ಯಲ್ಲ, ಆ ಮಾತನ್ನ ನೀನೆಷ್ಟು ಪಾಲಿಸ್ತೀಯ ಅಂತ ನಾನ್ ಪರೀಕ್ಷೆ ಮಾಡಬೇಕು ಶಿವಪ್ಪ. ಇದರಲ್ಲಿ ಜಯ ಗುರುಗ, ಶಿಷ್ಯನ್ಗ. ನೋಡೋಣ. ಶಿವಂ 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 ಅಂತರಂಗ ಬಹಿರಂಗ ಆತ್ಮಸಂಗ ನೀನೇ ಅಯ್ಯ. ಅಮ್ಮ ಗಿರಿಜಾ, ನೆಲ ಮೇಲೆ ಕಾಲಿಡ್ಬೋದೇನಮ್ಮ? ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ಮಾವ, ಒಣಗೋವರೆಗೂ ಕಾಯ್ರಿ. ನಾದ ಬಿಂದು ಕಳಾತೀತ ನೀನೇ ಆಧಾರ ನೀನೇ ಅಮ್ಮ. ಅಮ್ಮ ಕೂತು ಕೂತು ಕಾಲು ನೋಡ್ತಾ ಇದೆ, ನೆಲದ ಮೇಲೆ ಓಡಾಡ್ಬೋದೇನಮ್ಮ? ಮಾವ ಹೇಳಲಿಲ್ವಾ ನಾನು ಒಣಗೋವರೆಗೂ ತಾಳ್ಮೆ ಇಟ್ಕೊಳ್ಳಿ ಅಂತ? ಸುಮ್ಮನೆ ಕೂತ್ಕೊಳ್ಳಿ. ಸ್ವರ್ಗ ನರಕ ಎಲ್ಲ ಮೇಲಿದೆ ಅಂತ ಹೇಳ್ತಾರೆ ಜನ, ಆದರೆ ನರಕ ಇಲ್ಲೇ ಇದೆ. ಹೆಣ್ಮಕ್ಳು ಮನೆ ಒರೆಸೋವಾಗ ಅದ್ರ ಮೇಲೆ ಕಾಲಿಟ್ರೆ ಅದೇ ನರಕ. ಮಾವ ಹಾಗೆಲ್ಲ ಏನೂ ಇಲ್ಲ, ನೀವು ಸುಮ್ಮನೆ ಹೆಣ್ಮಕ್ಳ ಮೇಲೆ ಆರೋಪ ಮಾಡ್ತಿದ್ದೀರಾ. ಮತ್ತೆ ಹಿಂದಿನ ಮನೆ ಗಿರೀಶ 2 ದಿವಸ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂತೆ. ವೈ ನೆಲ ಒರೆಸ್ಬೇಕಿದ್ರೆ ಓಡಾಡಿದ್ರೆ ಸುಮ್ಮನೆ ಬಿಟ್ಬಿಡ್ಬೇಕಾ? ಅದಕ್ಕೆ ಅವ್ನ ಹೆಂಡತಿ ಕಾಲು ಮುರಿದಿದ್ದಾಳೆ. ನಾನು ಅದನ್ನೇ ಹೇಳಿದ್ದು, ನರಕ ಅಂತ. ಮಾವ ಹಾಗೆಲ್ಲ ಏನೂ ಇಲ್ಲ, ನೀವು ಸುಮ್ಮನೆ ಇರಿ. ಹೆಣ್ಮಕ್ಳು ಕಷ್ಟ ನಿಮ್ಗೇನು ಗೊತ್ತಾಗತ್ತೆ? ಅಯ್ಯ ಎನ್ನ ಹಾ ಮೇಷ್ಟ್ರೆ, ಇದೇ ನಮ್ಮ ಶಿವಕೃಪಾ, ನಮ್ಮ ನಿಲಯ. ಇಳೀರಿ. ಆಯ್ತು ಕಣಯ್ಯ, ಇಳಿತೀನಿ. ಎಲ್ಲರೂ ಬರೀ ಇಳಿಸೋರೆ ಆಗೋದ್ರು, ಕೈ ಹಿಡಿದು ಮೇಲೆತ್ತವ್ರು ಯಾರಿಲ್ಲ. ಹೀಗೆ ಆದ್ರೆ ಉದ್ಧಾರ ಆದಂಗೆ. ಯಾಕೆ ಮೇಷ್ಟ್ರೆ ಹಾಗೆ ಹೇಳ್ತೀರಾ? ನೀವು ನನಗೆ ತಿದ್ದಿ ಅಕ್ಷರ ಕಲಿಸಿ ಅಜ್ಞಾನದಲ್ಲಿ ಬಿದ್ದವನ್ನ ಮೇಲೆತ್ತಿದ್ದೀರಿ. ನಿಮ್ಮಂತ ಮಹಾನ್ ಭಾವರು ಈ ಪ್ರಪಂಚದಲ್ಲಿ ಇರ್ತಾರೆ. ಗುರುಗಳಿಗೆ ಬಕೆಟ್ ಹಿಡಿತ್ಯಾ? ನನ್ಗಿದೆಲ್ಲ ಇಷ್ಟ ಆಗಲ್ಲ. ಬಕೀಟು ಅಂತೆಲ್ಲ ಯಾಕೆ ಹೇಳ್ತೀರಾ ಮೇಷ್ಟ್ರೆ? ನಾವು ದಿನ ಬೆಳಗಾದ್ರೆ ಭಗವಂತನಿಗೆ ಪೂಜೆ ಮಾಡ್ತೀವಿ, ಸ್ತೋತ್ರ ಹೇಳ್ತೀವಿ. ಆ ಸ್ತೋತ್ರದ ತುಂಬ ಎಲ್ಲ ಭಗವಂತನ ಹೊಗಳೋ ನುಡಿಗಳೇ ಇರೋದು. ಹಾಗಂದ ಮಾತ್ರಕ್ಕೆ ನಾವು ಭಗವಂತನಿಗೆ ಬಕೆಟ್ ಹಿಡಿತೀವಿ ಅಂತಾನಾ? ಪೆದ್ದ ನೀನು ಎದುರುತ್ರ ಕೊಡಬೇಡ. ಗುರುಗಳಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಈ ತರ ಆದ್ರೆ ನೀನ್ ನಾಶವಾಗೋಗ್ತೀಯ, ಹಾಳಾಗೋಗ್ತೀಯ.
ಅಯ್ಯೋ ಮೇಷ್ಟ್ರೆ, ಯಾಕೆ ಮೇಷ್ಟ್ರೆ ಶಾಪ ಆಗ್ತಾ ಇದ್ದೀರಾ? ಸರಿ ಬಿಡಿ, ನಂದು ತಪ್ಪಾಯ್ತು, ಕ್ಷಮಿಸಿ, ಬನ್ನಿ. ನೋಡು, ಇನ್ನೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಮನೆ ಕರ್ಕೊಂಡು ಹೋದ್ಮೇಲೆ ಎದುರು ಉತ್ತರ ಕೊಡೋದು, ಅವಮಾನ ಮಾಡೋದೆಲ್ಲ ಮಾಡಯ್ಯೋ, ಚರ್ಮ ಸುಲಿದು ಬಿಡ್ತೀನಿ. ಮೇಷ್ಟ್ರೆ, ನಾನು ನಿಮ್ಮಲ್ಲಿ ಸರಸ್ವತಿ ನೋಡಿದ್ದೀನಿ, ಸಾಕ್ಷಾತ್ ಮಹೇಶ್ವರನ್ನ ನೋಡ್ತಾ ಇದ್ದೀನಿ. ನೀವೇ ಹೇಳ್ಕೊಟ್ಟಿದ್ದೀರಲ್ಲ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ. ನೋಡಿ, ನೀವು ನಮ್ಮ ಮನೇಲಿ ಹೇಗೆ ಬೇಕಾದರೂ ಇರಿ, ನಾನು ನಿಮಗೆ ಹೇಗೆ ಬೇಕೋ ಹಾಗಿರ್ತೀನಿ, ಸರಿನಾ? ನಿನ್ನ ಮಾತನ್ನ ನಂಬಿಟ್ಟು ಬರ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ತಪ್ಪಾಯ್ತು, ನಿನ್ನ ಮನೆ ಹೊತ್ತಲು ಆಮೇಲೆ ಯಾವತ್ತಿಗೂ ತುಳಿಯಲ್ಲ. ಹಾಗೆಲ್ಲ ಮಾತಾಡಬೇಡಿ ಮೇಷ್ಟ್ರೆ, ನಾನು ಖಂಡಿತ ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ, ಸರಿನಾ? ಬನ್ನಿ.